ಕಳೆದ 10-12 ವರ್ಷಗಳ ಹಿಂದೆ ಆರಂಭವಾಗಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಕಾಮಗಾರಿ 4 ವರ್ಷಗಳಿಂದ ನಿಂತು ಭವನ ಹಾಳಾಗಿ ಹೋಗುತ್ತಿದೆ. ಅದನ್ನು ಪೂರ್ಣಗೊಳಿಸಿ ತಕ್ಷಣವೇ 6.50 ಕೋಟಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ ರಂಜಿತ್ ಮೂಲಿಮನಿ, ದಶರಥ್ ಕಲ್ಗುರ್ತಿ ಮತ್ತು ರಾಜು ವಾಡೇಕರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಭವನ ನಿರ್ಮಾಣ ಕಾಮಗಾರಿಗೆ ಒಟ್ಟು ಅಂದಾಜು 12.50 ಕೋಟಿ ಅನುದಾನ ನಿಗದಿ ಮಾಡಲಾಗಿತ್ತು. ಅದರಲ್ಲಿ ಈಗಾಗಲೇ 6 ಕೋಟಿ ಹಣ ಬಿಡುಗಡೆ ಮಾಡಿದ್ದು, ಕಾಮಗಾರಿ ಮುಗಿಯುವ ಹಂತದಲ್ಲಿದ್ದು ಅದನ್ನು ಪೂರ್ಣಗೊಳಿಸಲು ಬಾಕಿ ಉಳಿದ ಅನುದಾನ ಅವಶ್ಯವಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಈ ಕುರಿತು ಮನವಿ ಮಾಡಿದಾಗ ಸರ್ಕಾರದಲ್ಲಿ ಹಣವಿಲ್ಲವೆಂದು ಹೇಳಿದೆ. ಹಾಗಾಗಿ ಕೆಕೆಆರ್ಡಿಬಿಯಿಂದ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಗುವುದೆಂದರು. ಕಲಬುರಗಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಂಡ ನಂತರ ಸುಮಾರು 10-12 ವರ್ಷಗಳಾಯಿತು. ಇಲ್ಲಿವರೆಗೆ ಬಾಬು ಜಗಜೀವನ್ ರಾಮ್ ಭವನ ಪೂರ್ಣ ಆಗಿಲ್ಲ. ಅದಕ್ಕೆ ಕಾರಣಪ್ಪ ಅಂದರೆ ಆಳುವ ಸರ್ಕಾರಗಳು ಯಾವುದೇ ಒಂದು ಪರಿಪೂರ್ಣ ಕಾಮಗಾರಿ ಆಗಬೇಕಾದ್ರೆ ಅದಕ್ಕೆ ಅನುದಾನದ ಕೊರತೆ ಇದೆ. ಅದಕ್ಕೋಸ್ಕರ ಈ ಡಾಕ್ಟರ್ ಬಾಬು ಜಗಜೀವನ್ ಭವನ 12 ವರ್ಷ ಆದ್ರೂ ಇಲ್ಲಿ ತನಕ ಯಾವುದೇ ಅದಕ್ಕೆ ಪೂರ್ಣಗೊಂಡಿಲ್ಲ. ಅದಕ್ಕೆ ಕಾರಣಪ್ಪ ಅಂತಂದ್ರೆ ನಮ್ಮ ಸಮಾಜ ಕಲ್ಯಾಣ ಸಚಿವರುಗಳಾಗಿರ್ತಕ್ಕಂಥ ಎಲ್ಲ ಸಚಿವರು ಅದಕ್ಕೆ ಅನುದಾನ ನೀಡಿದ್ದಾರೆ. ನಾರಾಯಣಸ್ವಾಮಿ ಅವರು 2008ರಿಂದ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದಾದ ನಂತರ ಆಂಜನೇಯ ಅವರು ಅನುದಾನ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಮುಂಬರುವ ಒಂದು ನಂತರ ಪ್ರಿಯಾಂಕ್ ಖರ್ಗೆ ಅವರು ಆದ ನಂತರ ಅವರು ಆ ಸರ್ಕಾರ ಬಂದ ನಂತರ ಅವರು ಅನುದಾನ ಕೊಟ್ಟಿದ್ದಾರೆ. ಮತ್ತು ಮುಂದೆ ಗೋವಿಂದ್ ಇಲ್ಲಿವರೆಗೆ ಅದು ಅಂದಾಜು ಪಟ್ಟಿ 12 ಕೋಟಿ ಆಗಿತ್ತು. ಅದಕ್ಕೆ ಇಲ್ಲಿವರೆಗೆ ಅದು ಬಿಡುಗಡೆಯಾದ ಹಣ 7 ಕೋಟಿ. ಇನ್ನು ಬಾಕಿ ಉಳಿದಿರತಕ್ಕಂಥ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅದಕ್ಕೆ ಅಪೂರ್ಣ ಆಗಿದೆ. ಅದಕ್ಕೋಸ್ಕರ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋದೇನಪ್ಪ ಅಂತಂದ್ರೆ, ಈ ಸರ್ಕಾರ ಇರುವಂಥ ಸರ್ಕಾರ ನಾವು ಮೊನ್ನೆ ಇದಕ್ಕೆ ಎಲ್ಲ ನಾಯಕರು, ಎಲ್ಲ ರಾಜ್ಯ ನಾಯಕರು ಈ ಭವನಕ್ಕೆ ಭೇಟಿ ಕೊಟ್ಟಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಒಂದು ವರದಿ ಕೊಟ್ಟ ಮ್ಯಾಗ ಅದಕ್ಕೆ ಇದು 6.5 ಕೋಟಿ ಅಂತ ಹೇಳಿಗೆ ಒಂದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಅದೇ ಆರ್ ಬಿ ತಿಮ್ಮಾಪುರಿ ಅವರು ಒಂದು ಜಯಂತ್ಯೋತ್ಸವ ಸಂದರ್ಭದಲ್ಲಿ ಅದಕ್ಕೆ ವೀಕ್ಷಣೆಗೆ ಬಂದಾಗ ಸಮಾಜ ಕಲ್ಯಾಣ JD ಅವರು ಮತ್ತು ಲೋಕೋಪಯೋಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಭೇಟಿ ಕೊಟ್ಟು ಅದಕ್ಕೆ ಒಂದು ಹೆಚ್ಚುವರಿಯಾಗಿ ಇನ್ನು 6.5 ಕೋಟಿ ಅನುದಾನ ಕೊಟ್ಟು ಪೂರ್ಣ ಆಗುತ್ತೆ ಅಂತೇಳಿ ಅಂದ ಸಂದರ್ಭದಲ್ಲಿ ಅದಕ್ಕೆ 14/4/2025 ಅದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಅದಕ್ಕೆ ಆ ಪತ್ರದ ಪ್ರತಿ ಉತ್ತರಪ್ಪ ಅಂದ್ರೆ ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ, ನೀವು ಸ್ಥಳೀಯ ಮೂಲಗಳಿಂದ ಅದನ್ನು ತಗೊಂಡು ನೀವು ಪೂರ್ಣಗೊಳಿಸಿ ಅಂತ ಹೇಳಿಕೆ ಒಂದು ಇದು ಅವರು ಹಿಂಬರ ಕಳಿಸ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲ ಸ್ಥಳೀಯ ನಾಯಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ನಮ್ಮ KKRDB ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮತ್ತು ಇಲ್ಲಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಲ್ಲಂ ಪ್ರಭು ಅವರಿಗೆ ಮನವಿ ಮಾಡ್ಕೊಂಡು ಏನಂದರೆ, ನಾವು ಅದು 6.5 ಕೋಟಿ ಬಾಕಿ ಹಣವನ್ನು ಬಿಡುಗಡೆ ಮಾಡಿ ಭವನವನ್ನು ಪೂರ್ಣಗೊಳಿಸುವಂತೆ ನಮ್ಮ ಸಮಾಜದ ವತಿಯಿಂದ ಮತ್ತು ಜಯಂತ್ಯೋತ್ಸವ ಸಮಿತಿಯಿಂದ ಮನವಿ ಅದ. ನಮ್ಮ ಎಲ್ಲ ಸಮಾಜದ ಕಾರ್ಯಗಳು ಮತ್ತು ಸಭೆ ಸಮಾರಂಭ ನಡೆಯಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ. ಇದು ಕಲಬುರಗಿ ಹೃದಯ ಭಾಗದಲ್ಲಿರ್ತಕ್ಕಂಥ ದರಿಯಾಪುರ GDA ಬಡಾವಣೆಯಲ್ಲಿ ಅದ ಸರ್. ಕಾಯಕ ಸ್ಕೂಲ್ ಹಿಂದ್ಗಡೆ ರಾಯಲ್ ಫಂಕ್ಷನ್ ಹಾಲ್ ಅದಲ್ರಿ, ಅದ್ರ ಬಾಜುನೇ ಅದ ಸರ್. ಅದು ದರಿಯಾಪುರ GDA ಲೇಔಟ್. ದರಿಯಾಪುರ ಸೈಟ್ನಲ್ಲಿ 1 ಎಕರೆ ಆವರಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಭವನ ಆಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಆಗಿರ್ಬೋದು, ಎಟ್ ಎ ಟೈಮ್ 2 ಪೂಜಾ ಎಟ್ ಎ ಟೈಮ್ ಮಾಡಿದ್ದಾರೆ.
ಎ ನಾರಾಯಣಸ್ವಾಮಿ ಇದ್ದಾಗ. ಆಲ್ರೆಡಿ ಈಗ ಅಂಬೇಡ್ಕರ್ ಭವನ ಆಲ್ರೆಡಿ ಕಂಪ್ಲೀಟ್ ಆಗಿ ಕಾರ್ಯ ನಡೀತಿದ್ದೇವೆ, ಕಾರ್ಯಕ್ರಮಗಳು ನಡೀತಿದ್ದೇವೆ, ಅದೇನು ಅಭ್ಯಂತರ. ಇದು ಯಾಕೆ ಕುಸ್ತು ಬಿದ್ದಿತ್ತು, ಇದಕ್ಕೆ ಯಾಕೆ ನೋಡ್ತಾ ಇಲ್ಲ? ಈಗ ನಮ್ಮ ಉಸ್ತುವಾರಿ ಆದಂಥ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಇದು ಕಾಳಜಿ ವಹಿಸಿ ಯಾರಿಗೂ ಭೇದ ಭಾವ ಮಾಡಬಾರ್ದು. ಇದನ್ನು ನಮ್ಮ ಭಾವನೆ ಅಂತ ತಿಳ್ಕೊಂಡು ಅರ್ಥಪೂರ್ವಕವಾಗಿ ಇದಕ್ಕೂ ಕಂಪ್ಲೀಟ್ ಮಾಡಿದರೆ ಭಾಳ ಒಳ್ಳೆಯದಾಗ್ತದಂತ ನಾವು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷದಿಂದ 10-12 ವರ್ಷದಿಂದ ಎಲ್ಲ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಈಗ ನಮ್ಮ BJPಯಲ್ಲಿ ಇರುವಾಗ ನಮ್ಮ ಗೋವಿಂದ ಕಾರಜೋಳ ಆಗಿರ್ಬೋದು, ಎ ನಾರಾಯಣಸ್ವಾಮಿ ಆಗಿರ್ಬೋದು, ಕೋಟಾ ಶ್ರೀನಿವಾಸ್ ಆಗಿರ್ಬೋದು, ಶ್ರೀರಾಮ್ಲು ಆಗಿರ್ಬೋದು, ಹಾಗೂ ಮತ್ತೀಗ ಬಂದ ಮಾದೇವಪ್ಪ ಅವರು, ಅದಕ್ಕೆ ಒಬ್ಬರೂ ನೋಡ್ತಾ ಇಲ್ಲ. ಮಾದೇವಪ್ಪ ಎಷ್ಟೋ ಸಲ ಬಂದಾರೆ, ಒಂದು ಭವನಕ್ಕೆ ಹೋಗಿ ವಿಸಿಟ್ ಕೊಡ್ತಾ ಇಲ್ಲ. ಯಾಕೆ ಇದು ನಿಂತದಂತ ಕೇಳ್ತಾ ಇಲ್ಲ. ಇಲ್ಲೇ ಇರತಕ್ಕಂಥ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಅದಕ್ಕೆ ಏನಾಗಿದೆ, ಯಾಕಪ್ಪ ಇನ್ನೂ ಭವನ ಕಂಪ್ಲೇಂಟ್ ಮಾಡ್ತಾ ಇಲ್ಲ? ಅದು ಹಾಳೆ ಗೋಡೆ ಬಿಲ್ಡಿಂಗ್ ಇರ್ತದಲ್ಲ, ಆ ಥರ ಆಗಿದೆ. 12 ಕೋಟಿ ಎಸ್ಟಿಮೇಟ್ ಇದೆ. 12 ಕೋಟಿಯಲ್ಲಿ 7 ಕೋಟಿ ಇಲ್ಲಿವರೆಗೆ ಆಗಿದೆ ವರ್ಕ್. ಅದಾದ ನಂತರ ಈಗ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರದಿಂದ ಬಂದಾಗ ಒಂದು ದುಡ್ಡು ಇದಕ್ಕೆ ಸಮಾಜ ಕಲ್ಯಾಣದಿಂದ ಭವನಕ್ಕೆ ಬಂದಿಲ್ಲ. ದಯಮಾಡಿ ನಾವು ಪ್ರಿಯಾಂಕಾ ಖರ್ಗೆ ಕೇಳೋಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ಇದು ಪೂರ್ಣಗೊಳಿಸಬೇಕು. ತಮ್ಮ ಅವಧಿಯಲ್ಲೇ ತಮ್ಮ ಕೈಯಿಂದನೇ ಪೂಜೆ ಆಗಬೇಕಂತೇಳಿ ನಮ್ಮ ಮನವಿ ಇದೆ. ಪ್ಲೀಸ್ ದಯಮಾಡಿ ಸಚಿವರು ಇದಕ್ಕೆ ಗಮನ ಹರಿಸಬೇಕು. ನಮ್ಮ ಸಮಾಜಕ್ಕೆ ಒಂದು ನೀವು ಕಾರ್ಯದ್ದು ಒಂದು ಒಳ್ಳೆ ಕೆಲಸ ಮಾಡ್ರಿ ಅಂತೇಳಿ ತಮಗೆ ಈ ಮಾಧ್ಯಮ ಮುಖಾಂತರ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ತಿಳಿಸಕ್ಕೆ ಬರುತ್ತೆ. ಧನ್ಯವಾದಗಳು. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ವಾಡೇಕರ್, ರಾಜು ಕಟ್ಟಿಮನಿ, ಮಹೇಶ್ ಮುಲಿಮನಿ, ಶರಣು ಸಗರ್ಗರ್, ಸಚಿನ್ ಕಟ್ಟಿಮನಿ, ಪ್ರೇಮಾ ಹಿಪ್ರಿಗಿ ಸೇರಿದಂತೆ ಮತ್ತಿತರರಿದ್ದರು.